ಐಶುಮ ಇನ್ನೊಂದೆರಡು ಪ್ಲೇಟ್ ಎಕ್ಸ್ಟ್ರಾ ಪಾರ್ಸಲ್ ಮಾಡಿಸ್ಕೊಳ್ಳಮ್ಮ. ತಡಿಯಾ ತಿಂತಾರ ಸಾಲ್ದೇನೋ? ಏನಿಲ್ಲ, ಲೈಫ್ ಲಾಂಗು ಬರೀ ಫುಟ್ಪಾತ್ ಅಲ್ಲೇ ಊಟ ಆಗೋಯ್ತು. ಲೈಫಲ್ಲಿ ಫಸ್ಟ್ ಟೈಮು ಒಳ್ಳೆ ಹೋಟ್ಲಲ್ಲಿ ಊಟ ಮಾಡ್ತಿರೋದು. ಅದಕ್ಕೆ 2 ಎಕ್ಸ್ಟ್ರಾ ಪಾರ್ಸಲ್ ತಗೊಳ್ಳ ಐಶುಮ? ಆಫ್ ಕೋರ್ಸ್, ಎಷ್ಟು ಬೇಕಾದ್ರೂ ಆರ್ಡರ್ ಮಾಡಿ. ಥ್ಯಾಂಕ್ ಯು. ಹಂಗ್ ನೋಡ್ಬೇಡ್ರು, ಅಲ್ಸರ್ ಬಂದ್ಬಿಡುತ್ತೆ. ಒಂದ್ ನಿಮಿಷ. ಹಲೋ. ಹಾ ಡ್ಯಾಡಿ, ಅದೇ ಫೀಲ್ಡ್ ಇನ್ಸ್ಪೆಕ್ಷನ್ ಇತ್ತಲ್ಲ, ಅದಕ್ಕೆ ಬಂದಿದ್ದೆ. ಗಾಡೀಲಿ ಹೋಗ್ತಾ ಇದ್ನಲ್ಲ, ಅದಕ್ಕೆ ಸೈಡಲ್ಲಿ ಪಾರ್ಕ್ ಮಾಡಿದ್ದೀನಿ ನಾನು. ಆಯ್ತು ಡ್ಯಾಡಿ, ಬೇಗ ಬರ್ತೀನಿ. ಅಮ್ಮ, ಇಡ್ಲಿ ಬೇಡ ಅಂದ್ರೆ ಕೊಡ. ಈ ಲವನ ಶುರು ಆದ್ರೆ ಈ ತರ ಎಲ್ಲ ಸುಳ್ಳು ಹೇಳಬೇಕಾ ಐಶು? ಅದೇನೋ ಗೊತ್ತಿಲ್ಲ, ಆದ್ರೆ ನಾನು ಯಾವತ್ತೂ ನಮ್ಮ ಅಪ್ಪನ ಹತ್ರ ಸುಳ್ಳು ಹೇಳಿಲ್ಲ. ಇದೇ ಫಸ್ಟ್ ಟೈಮ್. ನಾನು ತುಂಬಾ ಫೀಲ್ ಮಾಡ್ಕೋತಾ ಇದ್ದೀನಿ. ನನ್ನ ತಾಯಿನ ನೋಡಿಲ್ಲ, ನನ್ನ ತಂದೆನೇ ನಂಗೆಲ್ಲ ಅಷ್ಟೇ ಪ್ರೀತಿ ತೋರಿಸಿದ್ದಾರೆ. ಕಿಚ್ಚ, ಇವತ್ತು ನಾನು ನಮ್ಮ ಅಪ್ಪಂಗೆ ಸುಳ್ಳು ಹೇಳಿ ಮೋಸ ಮಾಡಿದ್ದಕ್ಕೆ ನೀನೇ ಕಾರಣ. ನನಗೆ ನಿನ್ ಮೇಲಿರೋ ನಂಬಿಕೆನೇ ಕಾರಣ. ನಿನ್ನ ನಂಬಿಕೆನ ಉಳಿಸ್ಕೊತೀನಿ ಐಶು. ಪ್ರಾಮಿಸ್? ಐಶುಮ, ಹಾ, ನೀವು ತಿನ್ನಲ್ಲ ಅಂದ್ರೆ ದೋಸೆ ನಾನ್ ತಗೊಳ್ಳ? ತಗೊಳ್ಳಿ. ಹೆಗಣ ಜಾತಿ ಸೇರ್ದವ್ ನೀನು. ಅಯ್ಯೋ, ಹಲೋ ಬೊಂಬೆ ಸರ್. ಬೊಂಬೆ ಸರ್. ಸರ್ ತಗೊಳ್ಳಿ ಸರ್, ಮಕ್ಕಳು ಇಷ್ಟಪಡ್ತಾರೆ. ತಗೊಳ್ಳಿ ಸರ್, ಒಂದು ತಗೊಂಡ್ರೆ ಸರ್ ತಗೊಳ್ಳಿ ಸರ್. ಇಳಿಸಿ ಸರ್, ಕಿಡಿಕಿಡಿಸಿ ಸರ್. ಸರ್ ಸರ್ ದಯವಿಟ್ಟು ನಮ್ಮ ಅಣ್ಣ ನೋಡ್ಬಿಟ್ರು. ಮೈ ಮುರಿಯುವಾಗ್ಲೇ ನಾಚಿಕೆ ಪಡಲಿಲ್ಲ, ಮೈ ಬಚ್ಚಿ ದುಡಿಬೇಕಾದ್ರೆ ಹೆದರಿಕೆ ಯಾಕೆ? ಐಶು ಒಂದ್ಸಲ ಅಣ್ಣ ನೋಡ್ಕೊಂಡ್ ಬರಲ್ಲ? ಯಾಕೆ? ನೀನೊಬ್ಬ ಒಳ್ಳೆ ಮನುಷ್ಯನಾಗಿರೋ ನಿಂಗೆ ಇಷ್ಟ ಅಲ್ವಾ, ಅಥವಾ ಕಾಣಿಕೆ ಕೊಟ್ಟು ಹರಕೆ ತೀರ್ಸ್ಕೋಬೇಕಂತ ಇದೆಯಾ? ಹಾಗಲ್ಲ, ಕಷ್ಟದಲ್ಲಿರ್ಬೇಕಾದ್ರೆ ಸಹಾಯ ಮಾಡಿದ್ರು, ಅದಕ್ಕೆ. ಕಷ್ಟದಲ್ಲಿರೋರ್ಗೆ ಒಳ್ಳೆ ದಾರಿ ತೋರ್ಸೋನು ಮನುಷ್ಯ, ಕೆಟ್ಟ ಕೆಲಸ ಮಾಡ್ಸೋನು ಆಪರ್ಚುನಿಸ್ಟ್. ಇಲ್ಲ ನಿಲ್ಸಿ. ಯಾಕೆ? ಎಲ್ಲಿಗೆ ಹೋಗ್ತಾ ಇದೆಯಾ? ನಂಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಬೋರ್ ಆಗುತ್ತೆ ಕಿಚ್ಚ. ನನ್ನ ಫ್ರೆಂಡ್ ಹತ್ರ ಒಂಚೂರು ಕೆಲಸ ಇದೆ, ನಾ ಸಾಯಂಕಾಲ ಸಿಗ್ತೀನಿ, ಹೊರಡು. ನಾ ಸಾಯಂಕಾಲ ಸಿಗ್ತೀನಿ, ಹೊರಡು ನೀನು. ಹಲೋ. ಹಾ ಪ್ರಿಯಾ. ಎಕ್ಸ್ಕ್ಯೂಸ್ ಮೀ, ಈಗ ತಾನೇ ಒಬ್ಬರನ್ನ ಡ್ರಾಪ್ ಮಾಡಿದ್ನಲ್ಲ, ಎಲ್ಲಿ ಹೋದ್ರು? ಆ ಕಡೆ ಹೋದ್ರು. ಆ ಕಡೆ ಅಂದ್ರೆ? ಆ ಕಡೆ ಅಂದ್ರೆ ಸುಂಕ ಕಟ್ಟೋ ಸಂತೆ ಕಡೆ. ಯಾವ್ದಾದ್ರು ಹೊಸ ಹುಡುಗಿ? ಬರ್ತೀಯಾ? ಮುಗಿಸ್ತಾನೆ ಕಾಯ್ತಿದ್ಯಾ? ನಡಿ ನಡಿ. ಬಾಕಿ ಇತ್ತು. ಒಳ್ಳೆ ಲೂಸ್ ಸವಾಸ ಆಯ್ತು. ನಮ್ಮಂತವ್ರು ಮೋಸ ಮಾಡಿದ್ರೆ ಉದ್ಧಾರ ಆಯ್ತಾ? ನೀನು ಹಾಳಾಗೋಗ್ತೀಯ. ನೀನೇ ಕಿಲ್ಲಿಗೆ ಬಂದೆ? ಇಲ್ಲಿ ನಿಂಗೆ ಏನ್ ಕೆಲ್ಸ? ನಡಿ ನೀನು. ಏನ್ ಕೆಲ್ಸ ಅಂತ ಹೇಳು ನನಗೆ. ನಿನ್ನೆ ನಾನು ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ಯಾ? ಇಷ್ಟು ಕೇವಲವಾದ ಜಾಗ, ಇಷ್ಟು ಅಸಹ್ಯ ಅನ್ಸುತ್ತೆ. ನಿನಗೆ ನನ್ನ ಮೇಲೆ ನಂಬಿಕೆ ಅಲ್ವಾ ಐಶು? ನನ್ ಮಾತ್ ಮರ್ಸ್ಬೇಡ, ನನ್ ಪ್ರಶ್ನೆಗೆ ಉತ್ತರ ಕೊಡು. ಅಲ್ಲಿ ನಿಂಗೆ ಏನ್ ಕೆಲ್ಸ? ಫ್ರೆಂಡ್ ನೋಡಕ್ ಹೋಗಿದ್ದೆ ಐಶು ನಾನು. ಸುಳ್ಳು ಹೇಳ್ಬಿಡ ಕಿಚ್ಚ. ಸುಳ್ಳು ಅಂದ್ರೆ ಕಪಾಳಕ್ಕೆ ಹಾಕ್ತೀನಿ ನೋಡು. ಅಣ್ಣ, ಹಾಯ್ ಐಶು, ಹೌ ಆರ್ ಯು? ಐಮ್ ಓಕೆ. ಯಾಕೆ ಡಲ್ ಆಗಿದ್ದೀರಾ? ಓ, ಅಣ್ಣ ಏನಾದ್ರು ಅಣ್ಣ? ಅವ್ನು ಯಾವಾಗ್ಲೂ ಹೀಗೇನೆ, ಏನಾದ್ರೂ ಒಂದು ಅಂತಾನೆ ಇರ್ತಾನೆ. ಅಣ್ಣ,
ನೀನೇನಿಲ್ಲಿ? ಓ, ತಾಮಸ್ ಅಣ್ಣನ್ ನೋಡಕ್ ಬಂದಿದ್ಯಾ? ಥಾಮಸ್ ಇಲ್ಲಿದೆ ಅಂತ ನಿಂಗೆ ಗೊತ್ತು? ಏನೋ ನೀನು, ನಾನ್ ದಿನಾ ಕಾಲೇಜ್ ಹೋಗೋದು ಇದೇ ರೂಟಲ್ಲೇ ಅಲ್ವಾ, ಹಾಗಾಗಿ 1-2 ಸಲ ನೋಡಿದ್ದೆ ಅಷ್ಟೇ. ನನ್ ಕಾಲೇಜಿಗೆ ಟೈಮ್ ಆಯ್ತು, ಬರ್ತೀನಿ. ಅದಕ್ಕೆ ಅಣ್ಣ ಹೇಳಿದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅಣ್ಣನ ಚೆನ್ನಾಗಿ ನೋಡ್ಕೊಳ್ಳಿ. ಐಮ್ ಸಾರಿ ಕಿಚ್ಚ, ಬಟ್ ಥಾಮಸ್ ಯಾಕೆ ಇಲ್ಲಿದ್ದಾನೆ? ಬೇರೆ ಏರಿಯಾ ಅಂತ ಹೋದ್ರೆ ಬಾಡಿಗೆ ಜಾಸ್ತಿ ಆಗುತ್ತೆ, ಇಲ್ಲಾದ್ರೆ 200 ರೂಪಾಯಿ ಅಲ್ವಾ? ಹಾಗಂತ ಇಂಥ ಜಾಗದಲ್ಲ. ನಾವ್ ನೆಟ್ಟಿಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಾನೇನ್ ಮಾಡ್ಲಿ? ಶುರು ಆಯ್ತು. ಹಲೋ, ಸಾಯಕ್ ಬಂದಿದ್ದೀನಿ. ನನ್ ಮದ್ವೆ ಮಾಡಕ್ ಮುಂಚೆ ತಿಥಿ ಮಾಡಿ. ಕಿಚ್ಚ, ನಾನೇನ ಫಾಲೋ ಮಾಡ್ಕೊಂಡು ಬರಲಿಲ್ಲ. ಮನೇಲಿ ಗಂಡಿನ ಕಡೆಯವ್ರು ಬಂದಿದ್ದಾರೆ. ನಾನೇನ ಮನ್ಸಲ್ಲಿ ಇಟ್ಕೊಂಡು ಮನೆಗೆ ನಾನು ಹೇಗೆ ಹೋಗ್ಲಿ? ಹೊರಡು ನೀನು. ಮಿಸ್ಟರ್ ಶ್ರೀನಿವಾಸ್, ನಿಮ್ ಹುಡುಗಿ ಇವತ್ ಬರ್ತಾಳೋ ಇಲ್ವೋ? ಇನ್ನೇನು ಬಂದ್ಬಿಡ್ತಾಳೆ. ಏ, ಫೋನ್ ಮಾಡೋ, ಫೋನ್ ಮಾಡು. ಓ, ಬಮ್ಮ, ಇವಳೆ ನನ್ನ ಮಗಳು ಐಶ್ವರ್ಯ. ಯಾಕೆ ಇಷ್ಟ ಲೇಟ್ ಮಾಡ್ಬಿಟ್ಟೆ? ತುಂಬಾ ದೂರ ಹೋಗಿದ್ಯಾ? ಅದು ಆಫೀಸ್ ಬೇರೆ ದೂರ ಇದೆ, ಟ್ರಾಫಿಕ್ ಜಾಸ್ತಿ, ಜೊತೆಗೆ ಪೀಕ್ ಅವರ್ಸ್ ಬೇರೆ. ಇವತ್ತು ಸಂಡೇ, ಮಾಡೋದಕ್ಕೆ ಯಾವ ಕೆಲ್ಸನೂ ಇರಲ್ಲ, ನೋಡೋದಕ್ ಹೋಗಿರ್ಬೇಕು ಅನ್ಸುತ್ತೆ ಅಲ್ವೇನಮ್ಮ? ನಮ್ ಕಾಲದಲ್ಲಿ ಒಂದ್ ಹುಡುಗನ್ ಪಕ್ಕ ಹುಡುಗಿನ ಕೂರ್ಸಿದ್ರೆ ಅದೇ ದೊಡ್ಡ ಪನಿಷ್ಮೆಂಟ್ ಅನ್ನೋ ತರ ಫೀಲ್ ಮಾಡ್ತಾ ಇದ್ವಿ. ಆದ್ರೆ ಈಗ ಡೇ ಅಂಡ್ ನೈಟು, ಕಾಫಿ ಡೇ, ಪಬ್ಬು, ಬಾರು, ಕ್ಲಬ್ಬು, ಡಾನ್ಸು, ಡಿಸ್ಕೋ, ರೈನ್ ಡಾನ್ಸ್ ಅಂತ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನಾವೇನಾದ್ರೂ ಪ್ರಶ್ನೆ ಮಾಡಿದ್ರೆ ಜನರೇಷನ್ ಗ್ಯಾಪ್, ಕಮ್ಯುನಿಕೇಶನ್ ಪ್ರಾಬ್ಲಮ್ ಅಂತ ನಮ್ಗೆ ಲೆಕ್ಚರ್ ಕೊಡ್ತಾರೆ. ನೋ ಮೇಡಮ್, ನಮ್ಮ ಐಶು ಆ ತರ ಎಲ್ಲ ಬಿಹೇವ್ ಮಾಡಲ್ಲ, ಬಟ್ ಶಿ ಇಸ್ ವೆರಿ ಓಪನ್. ಐ ಸಿ. ಅಂದ್ಮೇಲೆ ಶಿ ನೋಸ್ ಎವ್ರಿಥಿಂಗ್. ಐ ಮೀನ್, ಎಲ್ಲ ಅನುಭವ ಆಗಿರ್ಬೇಕು, ಅನುಭವಸೂ ಇರ್ಬೇಕಲ್ವಾ? ಮಿಸ್ಟರ್ ಶ್ರೀನಿವಾಸ್, ನಿಮ್ ಹುಡುಗಿ ಈ ರೀತಿ ಅಳ್ತಾ ಇರೋದ್ ನೋಡಿದ್ರೆ ನಾನ್ ಹೇಳಿದ್ದೆಲ್ಲ ಕರೆಕ್ಟ್ ಅನ್ಸುತ್ತೆ. ಬಟ್ ನೋ ಪ್ರಾಬ್ಲಮ್, ಅವಳು ಏನೇ ತಪ್ಪು ಮಾಡಿದ್ರು, ಅಬಾರ್ಷನ್ ಮಾಡಿಸ್ಕೊಂಡಿದ್ರು ಕೂಡ ಐ ಡೋಂಟ್ ಮೈಂಡ್. ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೊತೀನಿ. ಮೇಡಮ್, ಸ್ವಲ್ಪ ಮರ್ಯಾದೆಯಾಗಿ ಮಾತಾಡಿ. ಮಿಸ್ಟರ್, ನೀವು ತುಂಬಾ ಹಾರ್ಷ್ ಆಗಿ ಮಾತಾಡ್ತಾ ಇದೀರಾ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವ್ರು ಮಾತಾಡ್ತಿರೋದು ಸರಿಯೇನೋ? ಪ್ಲೀಸ್, ನಾನ್ ಮತ್ತೇನೇನೋ 3 ಬಿಟ್ಟವ್ರ ತರ ಮಾತಾಡ್ತಿದ್ದಾರೆ. ದಿಸ್ ಇಸ್ ಟೂ ಮಚ್. ಮನೆ ಕರ್ಸಿ ಅವಮಾನ ಮಾಡ್ಬೇಕು ಅಂತಿದ್ದೀರಾ? ನಿನ್ನಂತ ಮರ್ಯಾದೆ ಬೇರೆ. ಗೆಟ್ ಲಾಸ್ಟ್ ಐಸೆ. ಏ ವೆಂಕಟ್, ಮೈ ಫುಟ್. ಏಯ್ ನಡೀರಿ, ಏನ್ ನೋಡ್ತಾ ನಿಂತಿದ್ದೀರಾ? ಪ್ಲೀಸ್ ನಿಂತ್ಕೊಳ್ಳಿ ಮೇಡಮ್, ನಿಂತ್ಕೊಳ್ಳಿ. ನಿಂತ್ಕೊಳ್ಳ, ಹೋದ್ರು ಹೋಗ್ತಾರೆ. ಏನೋ ವೆಂಕಟ್ ಇದು, ಅಷ್ಟೊಂದು ಹಾರ್ಷಾಗ ಮಾತಾಡೋದು? ಎಂತ ಫ್ಯಾಮಿಲಿ ಗೊತ್ತಾ ಅವ್ರದ್ದು? ನೋಡದ್ನಲ್ಲ, ಏನೋ ಕೆಲ್ಸ ಅಂತ ಹೊರಗಡೆ ಹೋಗಿ ಬರೋದ್ ಸ್ವಲ್ಪ ತಡ ಆಗಿದ್ದಕ್ಕೆ ಆ ಥರನ ಮಾತಾಡೋದು. ಅವಳು ಒಬ್ಬ ಹೆಣ್ಣೇನು, ಪ್ರೊಫೆಸರ್ ಅಂತೆ, ಬಾಯ್ ಫ್ರೆಂಡ್ ಜೊತೆ ಸುತ್ತಕ್ಕೆ ಹೋಗಿದ್ಯಾ ಅಂತ ಕೇಳ್ತಾಳಲ್ಲ. ನನ್ನ ಐಶು ಬಗ್ಗೆ ನಿನಗೆ ಗೊತ್ತಿಲ್ಲ? ಏ ಪುಟ್ಟ, ಏ ಪುಟ್ಟ, ನೀನ್ ಯಾಕೆ ಸಾರಿ ಕೇಳ್ತೀಯಮ್ಮ? ನಾನು ನಿಮ್ಮಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ. ಏನು? I'm in love with somebody. ಅವ್ನು ಯಾರು ಗೊತ್ತೇನಮ್ಮ? ಚಿಲ್ಲರೆ ಕಾಸುಗೋಸ್ಕರ ಕಂಡವ್ರ ಕೈ ಕಾಲು ತೆಗಿಯೋ 3rd ಕ್ಲಾಸ್ ರೌಡಿ. ಇಲ್ಲ ಅಂಕಲ್, ಅವ್ನು ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಏನಂದೆ? ಪ್ರಾಣ ಇಟ್ಕೊಂಡಿದ್ದಾನ? ನಿನಗೇನಾದ್ರೂ ಆದ್ರೆ ನಿಮ್ಮ ಅಪ್ಪ ಪ್ರಾಣ ಬಿಡ್ತಾನೆ, ಅವನ್ ಪ್ರಾಣ ಬಿಡ್ತಾನ? ನಿಮ್ಮ ಅಪ್ಪ ನಿನಗೋಸ್ಕರ ತನ್ನ ಲೈಫ್ ಅನ್ನೇ ತ್ಯಾಗ ಮಾಡಿದಾನಮ್ಮ. ತಂದೆ ಅನ್ನೋದನ್ನ ಮರೆತು ಒಬ್ಬ ಕೆಲಸಗಾರನ ತರ ಸೇವೆ ಮಾಡಿದಾನೆ. I'm sorry, Pa. I'm really sorry. ನಾನೇನಾದ್ರೂ ತಪ್ಪು ಮಾಡಿದ್ದೀನಿ ಅನ್ಸಿದ್ರೆ ನನ್ನ ಕ್ಷಮಿಸ್ಬಿಡಪ್ಪ. ಮಮ್ಮಿ ಇದ್ದಿದ್ರು ನಾನು ಇಷ್ಟು ಚೆನ್ನಾಗಿ ನೋಡ್ಕೊತಾ ಇರ್ಲಿಲ್ಲ. ನಾನು ನಿನ್ನ ಪ್ರೀತಿ ಮಗಳಾಗಿ ನನ್ನ ಜವಾಬ್ದಾರಿ ಮರ್ತ್ಬಿಟ್ಟಪ್ಪ. I'm sorry. ಆದ್ರೆ ಅಪ್ಪ, ನಾನು ಬೆಳಿಗ್ಗೆ ಹೋಗಿ ಸಂಜೆ 5 ಗಂಟೆಗೆ ಬರೋ ಗಂಡ ಬೇಕಾಗಿಲ್ಲ. ನನಗೋಸ್ಕರನೇ ಇರೋ ಗಂಡ ಬೇಕು. ಈ ಮದ್ವೆ, ಮಕ್ಕಳು, ಇಟ್ಸ್ ನಾಟ್ ಮೈ ಇಂಟೆನ್ಷನ್.
ಐ ವಾಂಟ್ ಟು ಡೂ ಸಮಥಿಂಗ್. ಈಗ ಕಿಚ್ಚ ನನ್ನಿಂದ ನನಗೋಸ್ಕರ ಬದಲಾಗಿದ್ದಾನೆ. ಐ ಆಮ್ ಸೋ ಹ್ಯಾಪಿ. ಅವ್ನು ನಿಜವಾಗ್ಲೂ ಒಳ್ಳೆಯವನಪ್ಪ. ಪುಟ, ನಾನ್ ನಿನಗೆ ಸ್ವರ್ಗ ತೋರಿಸಿ ಬೆಳೆಸಿಲ್ದೇ ಇರ್ಬೋದು, ಆದ್ರೆ ಚಂದಮಾಮನ್ ತೋರಿಸಿ ಬೆಳೆಸಿದ್ದೀನಿ. ನಾಳೆ ಏನಾದ್ರೂ ನಿನ್ ಬದುಕು ನರಕ ಆಗ್ಬಿಟ್ರೆ ಅಮ್ಮ. ಇಲ್ಲ ಪಪ್ಪ, ಕಿಚ್ಚ ತುಂಬಾ ಒಳ್ಳೆಯವನು. ನಿಮ್ಮಷ್ಟು ಚೆನ್ನಾಗಿ ನೋಡ್ಕೊತಾನೆ. ಪ್ಲೀಸ್ ಪಪ್ಪ, ಪ್ಲೀಸ್ ಓಕೆ ಅನ್ನಿ ಪಪ್ಪ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಾನು ನನ್ನ ಮನ್ಸು ಕೊಟ್ಬಿಟ್ಟಾಗಿದ್ದೆ. ಪ್ಲೀಸ್ ಪಪ್ಪ, ಪ್ಲೀಸ್. ನಿನ್ ಸಂತೋಷನೇ ನನ್ ಸಂತೋಷಮ್ಮ. ಲವ್ ಯು ಪಾಪ. ಅಪ್ಪ ಒಪ್ಕೊಂಡ್ರು, ಅಪ್ಪ ಒಪ್ಕೊಂಡ್ರು. ನಿನ್ನ ಮಗಳ ಜೀವನನ ನೀನೇ ನಿನ್ ಕೈಯಾರ ಹಾಳು ಮಾಡ್ತಾ ಇದ್ಯಾ. ಪ್ರೀತಿ ಯಾರನ್ನೂ ಹಾಳು ಮಾಡಲ್ಲ ಕಣು. ಇದು ಯಾಕೋ ಅತಿ ಆಯ್ತಪ್ಪ. ಹೋಗಲ್ಲ. ಹಾಯ್ ಆಂಟಿ. ಬಾಮ್ಮ ಐಶು. ಕಿಚ್ಚ ಎಲ್ಲಿ? ಅವನ್ ಮನೇಲಿಲ್ವಲ್ಲ. ಶೋ, ಅವನಿಗೊಂದು ಸರ್ಪ್ರೈಸ್ ಹೇಳ್ಬೇಕಾಗಿತ್ತು. ಏನದು? ಅವನಿಗೆ ಒಳ್ಳೆ ಕೆಲಸ ಸಿಕ್ಕಿದೆ. ಇನ್ಮೇಲಿಂದ ಅವನು ಹೊರಗಡೆ ಅಳಿಯೋದು ಬೇಕಾಗಿಲ್ಲ. ಅವನು AC ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು. ನನ್ ಬಂಗಾರಮ್ಮನ್ನು ಎಂಥ ಒಳ್ಳೆ ಸುದ್ದಿ ತಂದೆ. ನೀ ನಮ್ಮನೆ ಕಾಲಿಟ್ಗಳಿಗೆ ಎಲ್ಲ ಒಳ್ಳೇದೇ ಆಗ್ತಿದೆ. ಅದೇ ಕಿಚ್ಚನೇ ಸಿಗ್ಲಿಲ್ವಲ್ಲ. ಅವನ್ ಸ್ವಾಮಿ ಮನೆಗೆ ಹೋಗಿದ್ದಾನೆ. ಹೋಗ್ತಾ ಅವನ್ ಥಾಮಸ್ ಅನ್ನು ಕರ್ಕೊಂಡು ಹೋಗ್ತೀನಿ ಅಂತಂದ. ಓ ಹೌದಾ? ಹಾಗಾದ್ರೆ ನಾನು ಅವನ್ನ ಅಲ್ಲಿ ಮೀಟ್ ಮಾಡ್ತೀನಿ. ಬಾಯ್. ಆಯ್ತಮ್ಮ. ಏನಮ್ಮ ನೀನು? ಮದುಮಗಳು ಮನೆಗ್ ಬಂದಿದ್ದಾಳೆ, ಅವಳ ಮೇಲೆ ಮುಸ್ರೆ ನೀರು ಎಷ್ಟಿಯಲ್ಲ, ಅಷ್ಟು ಗೊತ್ತಾಗಲ್ವಾ ನಿಂಗೆ? ನೋಡ್ಲಿಲ್ಲ ಅಮ್ಮ, ತಪ್ಪಾಯ್ತು. ಏನ್ ಕೆಲಸ ಮಾಡ್ತಿರೋ? ಐಶು, ನಿನ್ನ ಇಲ್ಲಿ ಬರಕೋದೆ, ಹೋಗು. ನೀನು ಇಲ್ಲೆಲ್ಲ ಬರಬಾರ್ದು, ಹೋಗು ಐಶು.